ನಾಳೆ ಏನಾಗುತ್ತೆ ಗೊತ್ತಿಲ್ಲ ನಮಗೆ. ಇದು ವಿಷಯ ಬಂದು 29ನೇ ತಾರೀಕು ಮಾರ್ಚ್ 29ನೇ ತಾರೀಕು ಒಂದು ಮೆಮೊ ಹಾಕಿದ್ರು ಸರ್. ನಿಮ್ಮನ್ನು ಸೇವೆಯಿಂದ ಬಿಡುಗಡೆ ಮಾಡಲಾಗಿದೆ ಅಂತ 3 ಗಂಟೆ ಮೇಲೆ ಒಂದು ಮೆಮೊ ಹಾಕಿದ್ದಾರೆ. ಸೊ ಅವತ್ತು ನಾವು ಕೇಳಿದ್ದಕ್ಕೆ ಮತ್ತೆ ಅವರು 2 ಗಂಟೆಯಿಂದ ಕೆಲ್ಸಕ್ಕೆ 2ನೇ ತಾರೀಕಿಂದ ಕೆಲ್ಸಕ್ಕೆ ಬರಬೇಕು ಅಂತ ಹಾಕಿದ್ದಾರೆ ಸರ್. 2ನೇ ತಾರೀಕಿಗೆ ಕೆಲ್ಸಕ್ಕೆ ಬರಬೇಕು ಅಂತಿದ್ರೆ 1ನೇ ತಾರೀಕು ಏನು ಮಾಡಬೇಕು ಅಂತ ಕೇಳಿದ್ದಕ್ಕೆ ಅವರು ಉತ್ತರ ಇಲ್ಲ ಸರ್. 1ನೇ ತಾರೀಕು ಟೆಂಡ್ರ್ ಅವ್ರು ಕೇಳ್ತಾ ಇದ್ರೆ ಇವ್ರನ್ನ KSIC ಅವ್ರು ಕೇಳಿ ಅಂತಾರೆ, ಅವ್ರನ್ನ ಕೇಳಿದ್ರೆ ಟೆಂಡ್ರ್ ಅವ್ರು ಕೇಳಿ ಅಂತಿದ್ದಾರೆ. ಇಲ್ಲಿ ಯಾರನ್ನು ಕೇಳಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ನಮಗೆ. ಮತ್ತು ಇವತ್ತು ನಾವು 1ನೇ ತಾರೀಕು ಎಂದಿನಂತೆ ಎಲ್ಲರೂ ಕಾರ್ಮಿಕರು ಕೆಲಸಕ್ಕೆ ಬಂದಿದ್ದೀವಿ ಸರ್. ಬೆಳಗ್ಗೆಯಿಂದ ಇಲ್ಲೇ ಕೂತಿದ್ದೀವಿ, ಒಂದು ಉತ್ತರನೂ ಇಲ್ಲ. ಸರ್ ಬಂದರು, ಸರ್ ಬಂದಿರೋದಕ್ಕೆ ಒಳಗಡೆ ಹೋಗಿದ್ವಿ. ಅಲ್ಲಿ ಅವ್ರ ಮಾತಿನ ಉತ್ತರ ಇಷ್ಟೇ, ಏನಂತ ನಾವು ಇದು ಗೌರ್ಮೆಂಟಿಂದ ಆದೇಶ ಆಗಿದೆ, ನಾವು ಕೆಲಸಕ್ಕೆ ಸಂಬಳ ಕಮ್ಮಿ ಮಾಡ್ತಾರಾ ಸರ್ ಅಂತ ಕೇಳಿದ್ದಕ್ಕೆ ಇಲ್ಲ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್ ಅವರು. ನಾಳೆಯಿಂದ ಅವರು ಇಷ್ಟ ಇರೋರು ಕೆಲಸಕ್ಕೆ ಬರ್ಬೋದು. ಟೆಂಡ್ರು 4 ವರ್ಷದಿಂದ ಏನು ಇದೆ ಅವ್ರದ್ದು ಚೇಂಜ್ ಆಗ್ತಾ ಇದೆ, ಆ ಉದ್ದೇಶಕ್ಕೆ ಹಿಂಗೆ ಮಾಡ್ತಾ ಇದ್ದೀವಿ ಅಂತ ಮೇಲೂ ಹೇಳಿಕೆಗಳನ್ನ ಹೇಳ್ತಾ ಇದ್ದಾರೆ ಸರ್. ಒಳಗಡೆ ಬ್ರೀಫಾಗಿ ಅವರು ಏನು ನಮಗೆ ಹೇಳ್ಕೊಡ್ತಾ ಇಲ್ಲ ಸರ್. ನಮಗೆ ಆತಂಕ ಇಷ್ಟೇ ಸರ್, ಸರ್ವಿಸ್ ಬ್ರೇಕಪ್ ಮಾಡ್ತಾರೆ ಅನ್ನೋದೇ ನಮ್ಮ ಆತಂಕ. ಟೆಂಡರಿಂದ ಬಂದಿದ್ದೀವಿ, ನಾವು 4 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ಸರ್. ಈಗ 5 ವರ್ಷ ರನ್ನಿಂಗ್ ಆಗಿದೆ, 4.5 ವರ್ಷದಿಂದ. ಯೂನಿಟ್ 1ನಲ್ಲಿ 10 ವರ್ಷದಿಂದ ಕೆಲಸ ಮಾಡಿದ್ದಾರೆ, 8 ವರ್ಷದಿಂದ ಮಾಡಿದ್ದಾರೆ ಸರ್. ಎಲ್ಲರೂ ಸರ್ವಿಸ್ ಮಾಡ್ಕೊಂಡು ಹೋಗಿದ್ದೀವಿ. ಇದು ಗ್ರ್ಯಾಜುಯೇಟಿಗೂ ಪ್ರಾಬ್ಲಮ್ ಆಗುತ್ತೆ ಸರ್. ಯಾವ ಬೇಸ್ ಮೇಲೆ ಈಗ ಸ್ಲ್ಯಾಬ್ ಅಂತ ಮಾಡ್ತಾರೆ ಸರ್. ಇಲ್ಲಿ 10 ವರ್ಷ ಕೆಲಸ ಮಾಡಿದವ್ರಿಗೆ 5 ವರ್ಷ ಕೆಲಸ ಮಾಡೋರಿಗೆಲ್ಲ ಸ್ಲ್ಯಾಬ್ ಮಾಡ್ತಾರೆ. ಆ ಸ್ಲ್ಯಾಬ್ ಮುಂದಕ್ಕೆ ಹೆಂಗೆ ಮಾಡ್ತಾರೆ ಸರ್? ಅದು ಕೇಳಿದ್ದಕ್ಕೆ ಉತ್ತರ ಇಲ್ಲ ಮೇಡಮ್ ಹತ್ರ. ಅದನ್ನೆಲ್ಲ ಮಾತಾಡಬೇಡಿ ಅಂತಾರಲ್ಲ ಸರ್, ಇನ್ಯಾರ ಹತ್ರ ಹೋಗಿ ಮಾತಾಡೋದು? ಸೇರಿದಾಗ ಟೆಂಡರ್ ಬೇಸ್ ಮೇಲೆ ಸರ್ ನಾವು ಈಗಲೂ ಹೇಳ್ತಾ ಇರೋದು, ನಾವು ಹೊರ ಗುತ್ತಿಗೆ ನೌಕರರೇ ಅಂತಲೇ ಸರ್ ಹೇಳ್ತಾ ಇರೋದು. ನಾವು ಟೆಂಡರ್ ಅವರು, ನಾವು ಪರ್ಮನೆಂಟ್ ಎಂಪ್ಲಾಯ್ ಅಂತ ಯಾರ ಹತ್ರ ಹೇಳ್ಕೋತಲ್ಲ ಸರ್. ನಾವು ಹೊರ ಗುತ್ತಿಗೆ ಅವ್ರೆ ಅಂತಲೇ ಹೇಳ್ತಾ ಇರೋದು. ನಮ್ಮ ಸರ್ವಿಸ್ ಬ್ರೇಕಪ್ ಯಾಕೆ ಮಾಡ್ತಾವ್ರೆ ಅಂತ ಕೇಳ್ತಾ ಇದ್ದೀವಿ ಅಷ್ಟೇ ಸರ್. ನಾವು ಅವರು ಏನು ಮಾಡ್ತಾ ಇಲ್ಲ, ಇಷ್ಟ ಇರೋರು ಕೆಲ್ಸಕ್ಕೆ ಬನ್ನಿ ಅಂದರೆ ಇಷ್ಟು ಜನ ಇಷ್ಟ ಇಲ್ಲದೆ ಕೆಲ್ಸಕ್ಕೆ ಬಂದಿದ್ದೀವ ಸರ್. ಇವತ್ತೆಲ್ಲ ಬಿಸಿಲಲ್ಲಿ ನಿಂತಿದ್ದೀವಿ ಅಂದರೆ ಇಷ್ಟ ಇದ್ದು ನಿಂತಿದ್ದೀವ, ಇಷ್ಟ ಇಲ್ಲದೆ ನಿಂತಿದ್ದೀವ ಸರ್. ಇಷ್ಟೊತ್ತು ನಿಂತಿದ್ರು ಒಂದು ಲೋಟ ನೀರು ಕೊಡ್ತಾ ಇಲ್ಲ ಸರ್ ಒಳಗಡೆಯಿಂದ ನಮಗೆ. ಇವತ್ತು ಬರಬೇಡಿ ಅಂತ, ಇವತ್ತು 1ನೇ ತಾರೀಕು ಯಾಕೆ ಬರಬೇಡಿ ಅಂತ ಕೇಳ್ತಾ ಇದ್ರೆ ಕರೆಕ್ಟವಾದ ಕಾರಣ ಇಲ್ಲ ಸರ್ ಅವ್ರ ಹತ್ರ. ಅವರು ಬಾಯಲ್ಲಿ ಹೇಳಿಕೆ ಹೇಳ್ತಾ ಇದ್ದಾರಲ್ಲ, ಲಿಖಿತ ರೂಪಲ್ಲಿ ಅಂಟಿಸಿ ಸರ್. ಅವರು ಲಿಖಿತ ರೂಪಲ್ಲಿ ಕೇಳಿ ತಗೋತೀವಿ ಅಂತಿದ್ದಾರೆ ಸರ್ ಅವರು. ಆದರೆ ನಾಳೆ ದಿನ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಸರ್. ನಾವು ಒಂದು ಡಾಕ್ಯುಮೆಂಟ್ ಅಂತ ಇವರು ಏಜೆನ್ಸಿಯವರು ಇಬ್ಬರು ಚೇಂಜ್ ಆಗಿದ್ದಾರೆ ಸರ್ ಆಲ್ರೆಡಿ. ಅವ್ರಿಗೆ ಒಂದು ಸಲ ಕೊಟ್ಟಿರೋದು ಅಷ್ಟೇ, ಮತ್ತು ಯಾವುದು ಡಾಕ್ಯುಮೆಂಟು ರೀಜೈನ್ ಕೊಟ್ಟಿಲ್ಲ ಸರ್. ನಾವು ಮೊದಲು ಏಜೆನ್ಸಿ ಚೇಂಜ್ ಆಗಿತ್ತು ಸರ್, ಅವಾಗೂ ಏನು ಯಾರು ಈಸ್ಕೊಂಡಿಲ್ಲ ಸರ್. ಈಗ ಏಕಾಏಕಿ ಒಬ್ಬರಿಗೆ ಕೊಡ್ತಾ ಇರೋದು ಅಂತ ಹೇಳ್ತಾ ಇದ್ದಾರೆ ಸರ್. ಒಬ್ರಿಗೆ ಕೊಟ್ಟರೆ ಡಾಕ್ಯುಮೆಂಟ್ಸ್ ಚೇಂಜ್ ಆಗುತ್ತಾ, ಅಥವಾ ಒಬ್ಬ ಏಜೆನ್ಸಿಯಿಂದ ಇನ್ನೊಬ್ಬ ಏಜೆನ್ಸಿ ಚೇಂಜ್ ಆದಾಗ ಡಾಕ್ಯುಮೆಂಟ್ಸ್ ಕೊಡ್ತೀವ ಸರ್ ನಾವು? ಯಾರು 800 ಜನ ಇದ್ದೀವಿ ಸರ್ 3 ಫ್ಯಾಕ್ಟ್ರಿಯಿಂದ. ಹಾಂ, ಚನ್ನಪಟ್ಟಣ, ನರಸೀಪುರ, ಮೈಸೂರು ಸರ್. ಕೆಲಸದಿಂದ ರಿಮೂವ್ ಮಾಡ್ತಾರೆ, ಸರ್ವಿಸ್ ಬ್ರೇಕಪ್ ಮಾಡ್ತಾರೆ ಅಂತ ಸರ್. ಸರ್ವಿಸ್ ಬ್ರೇಕಪ್ ಮಾಡ್ತಾರೆ ಸರ್. ಈಗ ಸೈನಿಕ್ ವೆಲ್ಫೇರ್ ಅಂತ ಒಂದು ಏಜೆನ್ಸಿ ತಗೊಂಡಿದ್ರು ಸರ್. ಅವರು 1 ವರ್ಷನ ಎಷ್ಟೋ ವರ್ಷ ಮಾಡಿದ್ದಾರೆ, 4 ವರ್ಷ ಮಾಡಿದ್ದಾರೆ. ಆದರೆ ಯಾರು ಅವರು ಡಾಕ್ಯುಮೆಂಟ್ಸ್ ಈಸ್ಕೊಂಡಿಲ್ಲ ಸರ್. ಅದಾದಮೇಲೆ KSF9 ಅವ್ರು ಬಂದಿದ್ದಾರಲ್ಲ ಸರ್, ಒಂದಿನ ರಜಾನೂ ಕೊಟ್ಟಿಲ್ಲ, ವಿತ್ ಡಾಕ್ಯುಮೆಂಟ್ಸು ಈಸ್ಕೊಂಡಿಲ್ಲ. ಇವತ್ತು ಅವ್ರು ಹೇಳ್ತಾ ಇರೋದು KSF9ಇಂದ ಅವ್ರಿಗೆ ಟೆಂಡರ್ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಟೆಂಡರ್ ಆದಮೇಲೆ ನಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಅವ್ರ ಹತ್ರನೇ ಇರುತ್ತೆ ತಾನೆ, ಮತ್ತೆ ಯಾಕೆ ಹೊಸ ಡಾಕ್ಯುಮೆಂಟ್ಸ್ ಕೇಳ್ತಾ ಇದ್ದಾರೆ ಸರ್ ಹಂಗಾದ್ರೆ ಅವರು?